ಸ್ವಾಮೀಜಿಯವರಿಗೆ 1979 ವರ್ಷ. ಬಿಳಿಗಿಡದ ಕಾರ್ಯಕ್ರಮಗಳಿಗೆ ಎಷ್ಟು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ರು. ಮತ್ತೆ ಯಾರೇ ಏನು ಮಾತಾಡಲಿ ಪ್ರತಿಯೊಂದನ್ನು ಬಹಳ ಗಮನ ಕೊಟ್ಟು ಆಲಿಸ್ತಾ ಇದ್ರು. ಯಾವಾಗಲೂ ಮುಖ ನಮಗೂ ಸಹ ಸ್ವಾಮೀಜಿಯವರು ಪ್ರಣಾಮ ಸಲ್ಲಿಸುವ ಅವಕಾಶ ಸಿಕ್ತು. ಸ್ವಾಮೀಜಿಯವರು ಪ್ರತಿಯೊಬ್ಬರಿಗೂ ರಿಯಾಕ್ಟ್ ಮಾಡೋ ರೀತಿ ನಮ್ಮೆಲ್ಲರೂ ಆನಂದ ಅಂತ ಹೇಳ್ಬೋದು. ನನಗಂತೂ ವೈಯಕ್ತಿಕವಾಗಿ ಸ್ವಾಮೀಜಿಯವರಿಗೆ ಸಾಧಿಸಿದ್ದು ಬಹಳ ಸಂತೋಷವನ್ನು ಕೊಡ್ತು ಅಂತ ಹೇಳ್ತಾರೆ. ಸ್ವಾಮಿ ಗೌತಮಾನಜಿಯವರು ಕನ್ನಡಿಗರಾಗಿ ಮೈಸೂರು ರಾಮಕೃಷ್ಣಾಶ್ರಮ, ಬೆಂಗಳೂರು ರಾಮಕೃಷ್ಣಾಶ್ರಮವನ್ನು ಬ್ರಹ್ಮಚಾರಿಯಾಗಿ ಸೇರಿ ಆಧ್ಯಾತ್ಮಿಕ ಜೀವನವನ್ನು ಆರಂಭಿಸ್ತಾರೆ. ಹಾಗಾಗಿ ಸ್ವಾಮಿ ಗೌತಮಾನಜಿಯವರು ವಿಶೇಷ ಕನ್ನಡಿಗರೇ ರಾಮಕೃಷ್ಣ ಮಿಷನ್ನ ಅಧ್ಯಕ್ಷರಾಗಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಪೂಜ್ಯ ಸ್ವಾಮೀಜಿಯವರ ಸಾಹಿತ್ಯ, ಅವರ ಆಶೀರ್ವಚನ ನಮ್ಮೆಲ್ಲರಿಗೂ ಆನಂದವನ್ನು ಕೊಟ್ಟು ಅಂತ ಹೇಳ್ಬೋದು. ಮೊದಲಿಗೆ ನಾವು 5 ಗಂಟೆ 6 ಗಂಟೆಯಿಂದ ನಾವು 6 ಗಂಟೆಯಿಂದಲೇ 6:30 ಪೂಜೆ ಸ್ಟಾರ್ಟ್ ಆಯಿತು. ರಾಮಕೃಷ್ಣಾಶ್ರಮದ ಟೈಮ್ ಅಂದರೆ ಟೈಮ್ 6:30 ಮುಂಚೆ ಕೂತ್ಕೊಂಡಿದ್ದಿಲ್ಲ ಸಾಧು ಸನ್ಯಾಸಿಗಳು. ಎಷ್ಟು ಪ್ರಶಾಂತವಾದ ವಾತಾವರಣ ಇತ್ತು, ಬಹಳ ಅದ್ಭುತವಾದ ಸನ್ನಿವೇಶ ಅಂತ ಹೇಳ್ಬೋದು. ಸ್ವಾಮಿ ಆಮರೇಶ್ವರಜಿಯವರು ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು. ಆನಂತರ ಸ್ವಾಮಿ ಆತ್ಮಜ್ಞಾನಜಿಯವರು ಮತ್ತು ಸ್ವಾಮಿ ಜ್ಞಾನದೇವಾನಂದಜಿಯವರು. ಸ್ವಾಮಿ ಆತ್ಮಜ್ಞಾನಜಿಯವರು ಮೈಸೂರು ರಾಮಕೃಷ್ಣಾಶ್ರಮದ ಇಂದಿನ ಅಧ್ಯಕ್ಷರಾಗಿದ್ದರು, ಅವರು ಬೇರೆ ಕಡೆ ಈಗ. ಸ್ವಾಮಿ ಜ್ಞಾನದೇವಾನಂದಜಿಯವರು ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ವಿವೇಕ ಪತ್ರಿಕೆ ಅದರ ಸಂಪಾದಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಆನಂತರ ರಾಮಕೃಷ್ಣ ಮಿಷನ್ ಹೋಮ ಆಯಿತು. ಹೋಮದ ನಂತರ ನಾರಾಯಣ ಸೇವೆ. ನಾರಾಯಣ ಸೇವೆ ಅಂತಂದರೆ ಪೌರ ಕಾರ್ಮಿಕರು ಎಲ್ಲ ಮುನ್ಸಿಪಾಲ್ಟಿ ಪೌರ ಕಸ ಹೊಡಿತಾರಲ್ಲ ಅವರಿಗೆ ನಾರಾಯಣ ಸೇವೆ ಅಂದರೆ ಅವರಿಗೆ ಪೂಜೆ ಮಾಡಿ ಅವೆಲ್ಲ ನೀವು ಬೆಡ್ಶೀಟ್ ಬೇರೆ ಬೇರೆ ಪದಾರ್ಥಗಳನ್ನು ಅವರಿಗೆ ಕೊಟ್ಟರು. ವಿಶೇಷವಾಗಿ ವಿಶ್ವ ಪ್ರಸನ್ನತೀರ್ಥ ಸ್ವಾಮೀಜಿಗಳು ನೀವೆಲ್ಲ ಗೊತ್ತಿರ್ಬೋದು. ಮೊನ್ನೆ ಅಯೋಧ್ಯೆಯಲ್ಲಿ ಧರ್ಮಧ್ವಜ ಆರೋಹಣ ಆಯಿತು. ಅದರಲ್ಲಿ ಮೋದಿ ಒಟ್ಟಿಗೆ ಉಡುಪಿ ಪೇಜಾವರ ಆದರ್ಶ ಮಠದ ಸ್ವಾಮೀಜಿಗಳಂದರೆ ವಿಶ್ವ ಪ್ರಸನ್ನತೀರ್ಥ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ಅವರು ಮಂಡ್ಯದಲ್ಲಿ, ಹಾಗಾಗಿ ಅವರು ಬಂದಿದ್ದರು. ಅದನ್ನು ಸುಧಾ ಈ ಸುದೈವ ಅಂತ ಹೇಳ್ಬೋದು. ಮತ್ತು ಶತಮಾನೋತ್ಸವ ಸ್ಮರಣ ಸಂಚಿಕೆ ಬಿಡುಗಡೆ ಆಯಿತು ಅಂತ ಹೇಳ್ಬೋದು. ಆಮೇಲೆ ಸಾಕಷ್ಟು ರಾಜಕೀಯ ಗಣ್ಯರು ಭಾಗವಹಿಸಿದ್ರು ಅಂತ ಹೇಳ್ಬೋದು. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಈ ಆಶ್ರಮವನ್ನು ಉದ್ಘಾಟನೆ ಮಾಡಿದಂಥ ಸ್ವಾಮಿ ರಾಮೇಶ್ವರನ್ನು ನೋಡಿದ್ದು, ಅವರ ಮಾತುಗಳನ್ನು ಕೇಳಿದ್ದು ಬಹಳ ಸಂತೋಷ ಆಯಿತು. ಸ್ವಾಮಿ ಗೌತಮಾನಜಿಯವರಿಗೆ ಅವರು ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಹಂಚಿಕೊಂಡಿದ್ದರು. ಆಮೇಲೆ ಡಾಕ್ಟರ್ ನಿಮಗೆ ಗೊತ್ತಿರುವ ಎಚ್ ಕೆ ಪಾಟೀಲ್ ಅವರು, ಎಸ್ ಸಿ ಮಾಧವಪ್ಪ ಅವರು ಭಾಗವಹಿಸಿದರು. ಮತ್ತು ಸಾಕಷ್ಟು ವಿಚಾರಗಳ ಬಗ್ಗೆ